ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಈಗಾಗಲೇ ನಾವು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 3ನೇ ತಾರೀಕುವರೆಗೂ ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ದಿವಸ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಕೊನೆಗೆ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದಾಗ ಇದರ ಉದ್ದೇಶ ನಾಡಿನಾದ್ಯಂತ ಬಸವಣ್ಣನವರ ಸಂಸ್ಕೃತಿಯನ್ನು ಪ್ರಚಾರ ಆಗಬೇಕು ಅನ್ನುವಂಥ ಉದ್ದೇಶ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿದ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಉದ್ದೇಶನೂ ಕೂಡ ನಮಗಿತ್ತು. ಆ ಸನ್ಮಾನನೂ ಕೂಡ ಆಯಿತು. ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ಬಸವ ಭಕ್ತರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿತು. ಯಾಕೆ ಅಂದರೆ ಬೀದರ್ ನಗರದಿಂದ ಹಿಡಿದುಕೊಂಡು ಚಾಮರಾಜನಗರದವರೆಗೂ ಆ ಶರಣರ ಉತ್ಸಾಹ, ಅಭಿಮಾನ ಇದನ್ನು ನೋಡಿದಾಗ ನಮಗೆ ಬಹಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ಎಷ್ಟು ಜನರು ಜಾಗೃತ ಆಗ್ತಾ ಇದ್ದಾರೆ ಲಿಂಗಾಯತ ಧರ್ಮದ ಬಗ್ಗೆ ಅಂತ. ಇದು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಆಯಿತು. ಬಸವ ಚೇತನಗಳು ಎಲ್ಲರೂ ಜಾಗೃತ ಆಗಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ. ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಆ ನಂತರ ಇದೇ 11ನೇ ತಾರೀಕು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮತ್ತು ನಾವು ಸಮಾವೇಶ ಆಗ್ತಾ ಇದ್ದೀವಿ. ಮತ್ತು ಸಮಾವೇಶ ಆಗಿ ಎಲ್ಲರೂ ಮಠಾಧೀಶರೆಲ್ಲ ಸಮಾವೇಶ ಆಗಿ ಮತ್ತೆ ಚಿಂತನ ಮಂಥನ ಮಾಡಿ ಮುಂದೆ ನಾವೇನು ಮಾಡಬೇಕು, ಯಾವ ರೀತಿ ಹೋರಾಟ ಹೇಗೆ ಮಾಡಬೇಕು, ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಂಗಿಲ್ಲ. ಯಾರು ಹೇಳ್ತಾರೋ ಹೇಳ್ತಾನೆ ಇರ್ತಾ ಇದ್ದಾರೆ, ಯಾರು ಅಪಸ್ವರ ನುಡಿತಾನೆ ಇರ್ತಾರೆ. ಆದರೆ ನಾವು ಮಾತ್ರ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಬಾರ್ದು, ನಾವು ಇದನ್ನು ಗುರಿ ಮುಟ್ಟಲೇಬೇಕು ಅನ್ನುವಂಥ ಛಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಆ ಸಮಾವೇಶದಲ್ಲಿ ಏನೇನು ಚರ್ಚೆ ಆಗುತ್ತೆ ಎನ್ನುವುದನ್ನು ನಾವು ಮುಂದೆ